ಏ ರುದ್ರ ರುದ್ರ ಹಾ ಏನಪ್ಪ. ಬಾರ ಇಲ್ಲಿ. ಎಲ್ಲ ಅವನು ಮನ್ವ. ಏನಪ್ಪ ಸಮಾಚಾರ? ಕೆಲಸ ಎಲ್ಲ ಹೆಂಗ್ ನಡೀತದೆ? ತಾತ ಅದು ಕೆಲಸ ನಡೀತೈತೆ ತಾತ. ಚೆನ್ನಾಗಿ ನಡೀತದ? ಎಷ್ಟು ಸಂಬಳ ಕೊಡ್ತಾವ್ರೆ? 35,000 ತಾತ. ಓ 35,000 ಸಂಬಳ ಬರೋ ಕೆಲ್ಸಕ್ಕೆ ಸೇರಿದ್ದಿ ಹಂಗಾದ್ರೆ ನೀನು? ಹಾಂ, ಹ್ಞೂ ತಾತ. ಯಾವ ಸಬ್ಜೆಕ್ಟು ಪಾಠ ಮಾಡೋದು? ಇಂಗ್ಲೀಷಾ, ಗಣಿತನ, ಇಲ್ಲ ಕನ್ನಡನ, ಸಮಾಜನ, ವಿಜ್ಞಾನನ? ಯಾವ ಸಬ್ಜೆಕ್ಟು ಪಾಠ ಮಾಡೋದು? ಅದು ಇಂಗ್ಲೀಷ್ ತಾತ. ಓ ಇಂಗ್ಲೀಷ್ ಲೆಕ್ಚರರ್ ಆಗಿದೆಯಾ? ಸರಿ, ಕಾಲೇಜ್ ಹತ್ರಕ್ಕೆ ಹೋಗ್ಬಿಟ್ಟು ಬರೋಣ ಬಾ. ಏನೋ ತೊಂದರೆ ಆಗಿದೆ ಅಂತಂತೆ, ಮಾತಾಡ್ಕೊಂಡು ಬರೋಣ ಬಾಪ. ಹ್ಞೂ ಕರ್ಕೊಂಡೋಗಪ್ಪ. ನೀನಾದರೆ ಚೆನ್ನಾಗಿ ಮಾತಾಡ್ತೀಯ, ಕರ್ಕೊಂಡೋಗು. ಬರ ಬಾ. ನೋಡ್ದ ಅವನು ನಿಂತಿರೋದು. ತಾತನೇನೋ ಹೇಳ್ತಾ ಇರೋದು ನಿಂಕ? ಹಾಂ ಏ ಗೌರಿ, ಹಾಂ ಏನು ಸಮಯ? ಅಂಬೂಜಿಗೇನೋ ಚೆನ್ನಾಗಿಲ್ಲ, ಹಂಗೆ ನೋಡ್ಕೊ ಹೋಗಮ್ಮ. ಎಲ್ಲಿಂದ ಸೊತ್ತಿಗೆ ಅಲ್ಲೇ ಹೊಟ್ಟೋಗೋರೆ. ಹಾಂ ಇದೇನು ಹಿಂಗೆ ಹೇಳ್ತಾ ಇದೆಯಾ? ಹ್ಞೂ ಇರೋದನ್ನ ಹೇಳ್ತಾ ಇದ್ದೀನಿ. ಹೋಗು ಹೋಗು. ರೂಪ ಹೆಂಗೂ ಸ್ಕೂಲಿಂದ ಬಂದವಳಲ್ಲ, ಸಾಯಂಕಾಲವರೆಗೂ ಅಲ್ಲೇ ಇರು. ರೂಪ ಸಂಧ್ಯಾ ಮರಗಿನ ಕೆಲಸ ನೋಡ್ಕೊಂತಾರೆ. ನೀನು ಹೋಗಿ ಅಂಬೂಜಿ ಹತ್ರ ಕೂತ್ಕೊಂಡಿರು. ಇದೇನು ಕನ್ಸಲ್ ನಿಜವೇ? ನಿಜನ ಹೋಗು ಅಂತ ಹೇಳ್ತಾ ಇದ್ದೀನಲ್ಲ, ಹೋಗ ಅಲ್ಲಿ ಕೂತ್ಕೊ ಹೋಗು. ನೀನು ನೋಡೋಣ ಬಿರು ಎದ್ದು ಓಡಾಡ್ತಾಳೆ, ನಂಗೆ ನೋಡೋಣ ಮಲ್ಕೊಂಡಿತ್ತವ ಅರ್ಕ್ಲಾಡ್ತಾವಳೆ ಹಂಗೆ ಓ ಅಂತವಳೆ. ಸುಮ್ಮನೆ ಅಲ್ಲಿ ಮುಂದೆ ಇದು ಮನ್ಸಿದ ಮುಂದೆ ಸೋಫಾ ಹಂಗದಲ್ಲ, ಅದ್ರ ಮೇಲೆ ಕೂತ್ಕೊಂಡಿರು ನೀನು. ಕೂತ್ಕೊಂಡಿರು. ನಾನು ಹೇಳಿದ್ದೀನಿ ಅತ್ತಿಗೆಗ ರಾಜಮ್ಮಂಕ ಬರ್ತಾಳೆ, ಗೌರಿನ ಕಳಿಸ್ತೀನಿ, ಏನೋ ಒಂದು ಸಹಾಯ ಮಾಡ್ತಾಳೆ ಅಂತ. ಹ್ಞೂ ಸರಿ ಆಗ್ಬೋದು, ಓದ್ತೀನಿ, ಇವಾಗೇ ಓದ್ತೀನಿ. ಇವಾಗ ಹೋಗು ಅಂತ ನಾನು ಹೇಳ್ತಾ ಇರೋದು. ಹಾಗಾದ್ರೆ ನಾನು ನೋಡಿ ಬಿರಿ ಎದ್ದು ಬಿಡ್ತಾಳೆ ಅಂತೀಯಾ? ಎದ್ದು ಹೇಳ್ತಾಳೆ, ಅಲ್ಲೇ ಬಿದ್ದಿರ್ತಾಳ. ನೀನು ಹೋಗು ಫಸ್ಟು, ನಂಗೆ ಅರ್ಜೆಂಟ್ ಕೆಲಸ ಅದೇ. ತಲೆ ಕೆಟ್ಟೋತಾದೆ ನನಗೆ. ವಯಸ್ಸು ಹುಡುಗರೆಲ್ಲ ಆರಾಮಾಗಿ ತಿರ್ಕೊಂಡವ್ರೆ, ಈ ವಯಸ್ಸಾದವ್ರು ನನಗೆ ಬಂದದೆಪ್ಪ ಅದೇ. ಏನಾಯ್ತು? ಅದೆಲ್ಲ ಇವಾಗ ನಿನ್ ಕತೆ ಹೇಳ್ಬೇಕಾಗಿಲ್ಲ, ನಾನು ನಿನ್ಗೆ ಒಪ್ಸಿರೋ ಕೆಲಸ ಮಾಡು. ಆಯ್ತು ಬಿಡಪ್ಪ. ಮನು ಬಂದವನೇ? ಬಂದವನಮ್ಮ, ದೊಡ್ಡ ಮನುಷ್ಯನು ಬರ್ದಿರಿತ್ತಾನ. ಪಾಪ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡವನೆ, ಸಂಬಳ ತಗೊಂಡವನೆ. ಇವಾಗ ಏನೋ ಕ್ವಶನ್ ಪೇಪರ್ ಬೇರೆ ಲೀಕ್ ಮಾಡವನಂತೆ, ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟವ್ರೆ. ಬಂದವನೇ ದೊಡ್ಡ ಮನುಷ್ಯನು. ನಾವು ಬೇಡ ಅಂತ ನಮ್ಮನ್ನು ತಳ್ಕೊಂಡು ಹೋದರು. ಇವತ್ತು ನಾವೇ ಬೇಕು ಅಂತ ಬಂದವ್ರೆ. ನಾವು ನಮ್ಮ ಪಾಡ್ಕಿದ್ರು ಈ ವಿಧಿ ಅನ್ನೋದೊಂದು ಅದಲ್ಲ, ಅದು ಎಳ್ಕೊಂಡು ಹೋಗ್ತದೆ ನಮ್ಮನ್ನು ನೋಡು ಆ ಜಾಗಗಳ್ಕ. ಏನು ಮಾಡ್ತೀರಾ? ಹಣೆ ಬರ ನಮ್ಮದು. ಏನು ಮಾಡೋಕ್ಕಾಗಲ್ಲ, ಹಣೆ ಬರ ಅನುಭವಿಸಬೇಕು. ಏನಾಯ್ತು? ಹಾಂ ಏನಾಯ್ತು? ಇವಾಗ ಅದೆಲ್ಲ ನೀನು ಕೇಳೋಕ್ಕಾಗಲ್ಲ. ನಿಮ್ಗೆ ಹೆಂಗ್ಸರ್ಗೆ ಯಾಕ? ಇವಾಗ ನಾವು ಹೇಳಿದ ತಕ್ಷಣ ಹೋಗಿ ನೀವೆಲ್ಲ ಓಡಾಡ್ತೀರಾ? ಓಡಾಡ್ಬೇಕಾದವ್ರು ನಾವು. ನಿಮ್ಗೆ ಒಪ್ತಿರೋ ಕೆಲಸ ನೀವು ಕರೆಕ್ಟಾಗಿ ಮಾಡಿರಿ. ಅಲ್ಲಪ್ಪ ಏನಾಯ್ತು? ಏನೋ ವಿಧಿ ಎಳ್ಕೊಂಡು ಹೋಗ್ತದೆ ಅಂತಲ್ಲ, ಏನು ಹೆಚ್ಚು ಕಡಿಮೆನೋ ಏನು ಅಂತ ನನ್ನ ಕದ್ದಿಗ್ಲ ಅಷ್ಟೇ. ಅಲ್ಲ, ಈ ಅಪ್ಪನೇನೋ ದೊಡ್ಡ ಮನುಷ್ಯನು ಲೆಕ್ಚರರ್ ಕೆಲಸಕ್ಕೆ ಆವಾಗ ಬಂದು ನನ್ನ ಹತ್ರ 12 ಲಕ್ಷ ಇಸ್ಕೊಂಡು ಹೋಗಿದ್ನಲ್ಲ. ನಾನು ಅವಾಗ ಗೌರ್ಮೆಂಟ್ ಕೆಲಸಕ್ಕೆ ಸೇರ್ತಾ ಇದ್ದೀನಿ, ನನಗೆ ಗೌರ್ಮೆಂಟ್ ಕೆಲಸ ಲೆಕ್ಚರರ್ ಕೆಲಸ ಸಿಕ್ಕದೆ, ನಾನು ಓದ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸಂಬಳ ದುಡ್ಡು ಕಟ್ಟಬೇಕು ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಈಸ್ಕೊಂಡು ಹೋದ್ನಲ್ಲ. ಯಾಕ ಮರ್ತೋಗ್ಬಿಟ್ಟಿದ್ಯಾ? ಇಲ್ಲಪ್ಪ ಮರ್ತೋಗಿಲ್ಲ, ನಾನು ನೆನ್ನೆನೂ ಕೇಳಿದ್ನಿ. ಈಸ್ಕೊಂಡು ಹೋದ್ ದೊಡ್ಡ ಮನುಷ್ಯನು ಇವತ್ತೇನೋ ಪಾಪ ಕೆಲಸ ಕಳ್ಕೊಂಡವನಂತೆ, ಅದಕ್ಕೆ ಬಂದವನೆ. ಇವಾಗ ಎಷ್ಟು ಕೇಳಿದ್ನೋ ಏನೋ ದುಡ್ಡು, ಇನ್ನೂ ನನ್ನ ಹತ್ರ ನನ್ನ ಗಂಟ ಬಂದಿಲ್ಲ. ಎಷ್ಟು ಕೇಳಿದ್ನು ದುಡ್ಡು? 5 ಲಕ್ಷ. 5 ಲಕ್ಷ ಏನು, ಇನ್ನೂ ಒಂದು 10 ಲಕ್ಷ ಹಾಕಿ ಅವನ ಕೆಲಸ ಕೊಡ್ಸೋಣ ಬಿಡು. ಅದಕ್ಕೇನಂತೆ, ಕೊಡಿಸ್ತೀನಿ, ನಾನು ಇದ್ದೀನಲ್ಲ ನಾನು ಕೊಡಿಸ್ತೀನಿ. ಏನಂತೀಯಪ್ಪ ಮನುವ? ಸರಿ ನೀನು ನಡಿ. 15 ಲಕ್ಷ ದುಡ್ಡು ಕೊಡ್ಲೇನಾ? ಮಾತಾಡಬೇಕು, ಇಲ್ಲ ಅಂತಂದರೆ ಇಟ್ಕೊಂಡು ವಾಂಚ್ಬಿಡ್ತೀನಿ ನೋಡ್ಕೊ. ಏನರ ಬಂದಿರೋದು ನಿಮ್ಕ? ಎಲ್ಲ ಮೊಮ್ಮಕ್ಕಳು ಚೆನ್ನಾಗವ್ರೆ, ನಿಮ್ಮಿಬ್ಬರಿಗೂ ಏನೋ ಸ್ನೇಹದು ನಿಂದು, ಏನೋ ಗೋಳು ನಮ್ಕ? ಏನು ಗೋಳು ಹೇಳೋ? ಏನು ಸಮಾಚಾರ ನಿಂದು? ನಾನು ಏನು ಮಾಡ್ತೀನಿ ತಾತ? ನನ್ನ ಮೇಲೆ ಸುಮ್ಮನೆ ಕಂಪ್ಲೇಂಟ್ ಕೊಟ್ಬಿಟ್ಟವ್ರೆ ತಾತ. ಕಂಪ್ಲೇಂಟ್ ಕೊಟ್ಬಿಟ್ಟವ್ರಾ? ನೀನೇನಪ್ಪ ಮಾಡಬಾರ್ದು ಕೆಲಸ ಮಾಡಿಬಿಟ್ಟೆ ಕಂಪ್ಲೇಂಟ್ ಕೊಡಕ್ಕ? ಏನ ರುದ್ರ? ಆಟ ಆಡ್ತೀಯ ನಮ್ಮ ಹತ್ರ? ಆಟ ಆಡ್ತೀಯ ನೀನು ನಮ್ಮ ಹತ್ರ? ಯಾಕೋ ನನ್ನ ಮಗನ ಮೇಲೆ ಕೈ ಮಾಡ್ತಾ ಇದೆಯಾ? ಇವನೊಬ್ಬನ ಬಾಕಿ ಇದ್ನು ಪೋಳಿ ನನ್ನ ಮಗನು. ಯಾಕ ರುದ್ರ? ಯಾಕೆ ನನ್ನ ಮಗನ ಹೊಡಿತಾ ಇರೋದ? ನಿನ್ನ ಮಗನ ತಾನೆ? ಕರ್ಕೊಂಡೋಗು ನಿನ್ನ ಮಗನ, ಕರ್ಕೊಂಡೋಗೋ. ಕರ್ಕೊಂಡೋಗ ನಿನ್ನ ಮಗನ. ಇಲ್ಲಿಗೆ ಯಾಕೋ ಕಳ್ಸಿದ್ಯಾ? ಏನೋ ಕಷ್ಟ ಅಂತ ಬಂದವನೇ, ಸಹಾಯ ಮಾಡೋದಿದ್ರೆ ಮಾಡ್ರಿ, ಇಲ್ಲ ಅಂದ್ರೆ ಬಿಡ್ರಿ. ಒಡೆಯೋದು ಬಡಿಯೋದು ಯಾಕ? ಏನಪ್ಪ ಕಷ್ಟ ಅಂತ ಬಂದಿರೋದು ನಿನ್ನ ಮಗನು? ಏನು ಕಷ್ಟ ಅಂತ ಬಂದವನೇ? ಬಾಯಿ ಮುತ್ಕೊಂಡು ನಿಂತ್ಕೊಂಡು ಸರಿ, ಇಲ್ಲ ಅಂತಂದ್ರೆ ಮೂತಿಗೆ ಹಾಕ್ಬಿಡ್ತೀನಿ ತೆಗೆದು. ಮಾತಾಡೋದು ಚೆನ್ನಾಗಿ ಕಲ್ತ್ಬಿಟ್ಟಿದ್ಯಾ ನನ್ನ ಮಗನ ನೀನು. ದುರಹಂಕಾರ ನನ್ನ ಮಗನ ನಿಂಕ. ಇವಾಗ ನಾನು ಏನು ಮಾಡಿದ್ನಂತ ಮುಚ್ಚಬೇಕು ಬಾಯಿ. ಮಗನ ಪರ ವಹಿಸ್ಕೊಂಡು ಚೆನ್ನಾಗಿ ಮಾತಾಡ್ತೀಯ. ಮೊನ್ನೆ ತಗೊಂಡೋದಲ್ಲ 12 ಲಕ್ಷ ರೂಪಾಯಿ ದುಡ್ಡು, ಏನೋ ಮಾಡ್ದ? ಏನು ಮಾಡಿದೆ? ಅವನು ಕೆಲ್ಸಕ್ಕೆ ಸೇರಕ್ಕೆ ತಾನೇ ತಗೊಂಡೋಗಿದ್ದ 12 ಲಕ್ಷ ರೂಪಾಯಿ. ಗೌರ್ಮೆಂಟ್ ಕೆಲ್ಸಕ್ಕೆ ಸೇರಬೇಕು ಅಂತ ಬಾಯಿ ಮುಚ್ಕೊಂಡು ನಿಂತ್ಕೊಬೇಕು. ಮಾತಾಡಿದ್ದೆ ಅಂದರೆ ಚೆನ್ನಾಗಿರಲ್ಲ ನೋಡು ನನ್ನ ಎದುರುಗ. ಎಲ್ಲ ದುಡ್ಡು ಮಾತಾಡೋ, ಎಲ್ಲ ದುಡ್ಡು?
ತಾತ ಕೆಲ್ಸಕ್ಕೆ ಸೇರ್ಕೊಂಡು ನಾನು ಅವಾಗ ದುಡ್ಡು ಕೊಟ್ಬಿಟ್ಟು ಕೆಲ್ಸಕ್ಕೆ ಸೇರ್ಕೊಂಬಿಟ್ನಿ. ಆ ಪೇಪರು ಈ ಪೇಪರು ಅಂತ ಎಲ್ಲ ದುಡ್ಡು ಖರ್ಚಾಗೋಯ್ತು. ಸುಳ್ಳು ಸುಳ್ಳು ಮಾತುಗಳು ಮಾತಾಡಬಾರ್ದು, ಸುಳ್ಳು ಮಾತಾಡ್ಕೂಡ್ದು. ನಿಜ ಹೇಳು, ಎಲ್ಲಿ ದುಡ್ಡು? ಎಲ್ಲ ದುಡ್ಡು ಏನು ಮಾಡಿದೆ ದುಡ್ಡನ್ನೆಲ್ಲ? ನಿಮ್ಮ ಅಮ್ಮನೆಲ್ಲ ಅವಳೆ? ನಮ್ಮ ಅಮ್ಮನು ಮನೆಗೋಳೆ, ನಾವು ಮನೆ ಕಟ್ಟಿಸ್ತಾ ಇದ್ದೀರಿ, ಅದಕ್ಕೆ ದುಡ್ಡು ಬೇಕು. ಎಲ್ಲಿ ಕಟ್ಟಿಸ್ತಾ ಇದ್ದೀರಿ ಮನೆ? ನಮ್ಮ ತಾತನವ್ರು ಇದ್ರಲ್ಲ, ಆ ಮನೆಯೆಲ್ಲ ಬೀಳ್ಸಾಕ್ಬಿಟ್ಟು ಮನೆ ಕಟ್ಟಿಸ್ತಾ ಇದ್ದೀರಿ. ನೋಡು, ಕರೆಕ್ಟಾಗಿ ಮಾತಾಡು, ಸುಳ್ಳು ಮಾತಾಡಬೇಡ, ಪಾಪ ಬರ್ಸ್ಬೇಡ. ಲೇ ಮನು, ನೋಡಿ ನಾನು ವಾಂಚ್ ಹಾಕ್ಬಿಡ್ತೀನಿ. ಲೇ ಯಾಕೋ ಯಾಕೋ ನನ್ನ ಮಗನ ಮೇಲೆ ಕೈ ಮಾಡ್ಬೇಕು ನೀನು? ಬೋಳಿ ನನ್ನ ಮಗನ ನಿಂತ್ಕೊಳ್ಳೋ ಅಂತಂದ್ರೆ ತಿರ್ಗಾ ಮಾತಾಡ್ತೀಯ? ಎಗಚ್ ಮೂತಿ ಕೊದ್ಬಿಡ್ತೀನಿ ನೋಡ್ಕ. ಎಲ್ಲ ದುಡ್ಡು ಮನು, ಸುಮ್ಮನೆ ಸತಾಯಿಸ್ಬೇಡ, ಟೈಮ್ ವೇಸ್ಟ್ ಮಾಡಬೇಡ. ದುಡ್ಡು ಎಲ್ಲಿ ಅಂತ ಮಾತಾಡ್ಬಿಡು. ಇಲ್ಲ ತಾತ, ದುಡ್ಡು ಕೆಲಸ ಹೋಯ್ತು ತಾತ. ಕ್ವಶನ್ ಪೇಪರ್ ಯಾರೋ ಲೀಕ್ ಮಾಡಿಬಿಟ್ಟು ನನ್ನ ಮೇಲೆ ಹಾಕ್ಬಿಟ್ಟು ಕೆಲಸ ಹೋಯ್ತು. ಯಾವ ಕಾಲೇಜಿಗೆ ನೀನು ಕೆಲಸ ಮಾಡ್ತಾ ಇದ್ದಿದ್ದ? ಬಾ, ಆ ಕಾಲೇಜ್ ಹತ್ರಕ್ಕೆ ಹೋಗೋಣ ಬಾ, ನಾನು ಮಾತಾಡ್ತೀನಿ ಬಾ. ಅದೇನು ದಂಡ ಕಟ್ಟಬೇಕು ನಾನು ಕಟ್ತೀನಿ, ಕೆಲ್ಸಕ್ಕೆ ತಿರ್ಗಾ ಸೇರಿಸ್ತೀನಿ ಬಾ. ನಾನು ನಿನ್ನ ನಡಿ, ಅದೆಷ್ಟನೇ ಆಗೋಗ್ಲಿ ಬರ. ನಿನಗೆ ಕೆಲಸ ಕೊಡ್ಸೋವರೆಗೂ ನನಗೆ ನೆಮ್ಮದಿ ಇರಲ್ಲ ಬರ. ಆ ಕಾಲೇಜ್ನೇ ಬೇಕಾದ್ರೆ ಕುಂತ್ಕೊಂಡ್ಬಿಡ್ತೀನಿ ಬರ. ನಡಿ, ಕರ್ಕೊಳ್ಳೋಣ. ನಡಿಯ ನಡಿ, ನಾವು ಬರ್ತೀರಿ ನಡಿ. ನಿಮ್ಮ ಅಪ್ಪನ ಬರ್ತಾನೆ ನಡಿ. ಅದು ಹೆಂಗೆ ಕ್ವಶನ್ ಪೇಪರ್ ಲೀಕ್ ಆಯಿತು ಅದನ್ನೆಲ್ಲ ಎನ್ಕ್ವೈರಿ ಮಾಡಿಸ್ಬಿಟ್ಟು ಕಾಲೇಜೇ ಬೇಕಾದ್ರೆ ತೆಗೆದು ನೀನು ಕೊಟ್ಬಿಡ್ತೀನಿ. ನಡಿಯ ನಡಿ. ಬೇಡ ಚಿಕ್ಕಪ್ಪ, ಬೇರೆ ಕಾಲೇಜಿಗೆ ಸೇರ್ಕೊಂತೀನಿ ನಾನು. ಕೆಲಸ ಓದ್ತದಲ್ವ, ಬೇರೆ ಕಾಲೇಜ್ಗೆ ಹೆಂಗೆ ಸೇರ್ಕೊಂತೀಯ ನೀನು? ಹೋದ್ರೆ ಹೋಗ್ಲಿ ಬಿಡು ತಾತ, ನಾನು ಬೇರೆ ಕಾಲೇಜಿಗೆ ಸೇರ್ಕೊಂತೀನಿ. ಎಷ್ಟು ನಾಟಕ ಆಡ್ತಾ ಇದೀವೋ? ಹಾಂ, ಏನಕ್ಕೋ ಈಗ ಇಲ್ಲಿಗೆ ಕಲ್ತಿರೋದು ನೀನು? ಲೇ ಯಾವ ನನ್ನ ಋತುನ ಯಾಕಲೇ ಸುಮ್ಮನೆ ನಿಂತ್ಕ ಅಂತ ಹೇಳ್ತಾ ಇರೋದು. ಇಲ್ಲ, ನಡಿ ಆಚೆಗೆ ಮನೆಯಿಂದ, ನಡಿ ಆಚೆಗೆ ಮನೆಯಿಂದ. ಹೊಗಳೋ ನಿಜನಾ? ಹೊಗಳ್ತಿಲ್ಲ ತಾತ, ಏನೋ ತಪ್ಪಾಗೋಯ್ತು ತಾತ, ತಪ್ಪಾಗೋಯ್ತು. ಇವಾಗ ನನಗೆ ಕ್ಷಮಿಸ್ಬಿಡು ತಾತ. ತಾತ, ಅಯ್ಯೋ ಪಾಪಿ, ಏನೋ ಬಂದಿರೋದು ಕೆಲ್ಸಕ್ಕೆ ಸೇರಿದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟು ನಮ್ಮ ಹತ್ರ 12 ಲಕ್ಷ ಇಸ್ಕೊಂಡೋಗಿ ಏನೋ ಮಾಡಿರೋದು ನೀನು? ಸುಳ್ಳು ಹೇಳ್ತೀಯ? ಸುಳ್ಳು ಇದೇನಪ್ಪ ಹಿಂಗೆ ಹೇಳ್ತಾ ಇದೆಯಾ? ನಿಂತ್ಕ ಸುಮ್ಮನೆ ಅಂತ ಹೇಳ್ತಾ ಇರೋದು ನಾನು. ಎಲ್ಲೋ ಕೆಲಸ ಎಲ್ಲಿ? ಆ ಅಮ್ಮನು ಕ್ಯಾನ್ಸರ್ ಬಂದು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾವಳೆ. ನೀನಿಲ್ಲಿ ಫೋನ್ಗಳಾಗ ಗೇಮ್ಗಳಾಡ್ಕೊಂಡು ಮಜಾ ಮಾಡ್ತಾ ಇದೀಯಾ? ಮಜಾ ಮಾಡ್ತಾ ಇದೆಯೇನೋ? ಇವಾಗ ದುಡ್ಡು ಬೇಕು ಅಂತ 5 ಲಕ್ಷ ದುಡ್ಡು ಇಸ್ಕೊಂಡು ಹೋಗಿ ಬಂದಿದ್ಯಾ? ಎಲ್ಲ ಯಾವ ಕಾಲೇಜಿಗ ನೀನು ಕೆಲ್ಸಕ್ಕೆ ಸೇರ್ಕೊಂಡಿದ್ದು? ಲೇ, ಸುಳ್ಳು ಹೇಳೋದು ಫಸ್ಟ್ ಬಿಡಬೇಕು, ಆವಾಗೇ ಮನುಷ್ಯನು ಉದ್ಧಾರ ಆಗೋದು. ಯಾವ ಕೆಲಸಕ್ಕೂ ಸೇರಿಲ್ಲ ನೀನು. ಬಂಡವಾಳ ಏನು ನಮ್ಗೇನು ತಿಳಿದು ಅಂತ ಅನ್ಕೊಂಡಿದ್ಯೇನೋ? ಲೇ ಲೋಫರ್, ಮಾತಾಡಬೇಕು. ತಪ್ಪಾಗೋಯ್ತು ಚಿಕ್ಕಪ್ಪ. ತಾತ, ನಮ್ಮ ಫ್ರೆಂಡ್ಸ್ ಯಾರು ಕೆಲ್ಸಕ್ಕೆ ಹೋಗಲ್ಲ, ಅದಕ್ಕೆ ನಾನು ಓದ್ತಾ ಇರಲಿಲ್ಲ. ಹಂಗಾದ್ರೆ ನೀನು ಗೌರ್ಮೆಂಟ್ ಕೆಲ್ಸಕ್ಕೆ ಸೇರ್ಕೊಂಡಿಲ್ಲ? ಇದೆಲ್ಲ ಸುಳ್ಳು. ಎಲ್ಲ ಮನೆ ಕಟ್ಟಿಸ್ತಾ ಇರೋದು? ಎಲ್ಲೂ ಇಲ್ಲ ತಾತ, ಮನೆ ಕಟ್ಟಿಸ್ತಾ ಇಲ್ಲ. ಅಯ್ಯೋ ನನ್ನ ಮಗನೇ, ಏನೋ ಇಷ್ಟೊಂದು ಗಿಲಿಟ್ ಕಲ್ತ್ಬಿಟ್ಟಿದ್ಯಾ ನೀನು? ಅಯ್ಯೋ ಭಗವಂತ, ಏನೋ ಬಂದಿರೋದು ನಿಮ್ಗೆಲ್ಲರ ಹೋಗೋಗ್ಲು. ಯಾಕ್ರೋ ಹಿಂಗಾಡ್ತಾ ಇದ್ದೀರಾ? ಆ ಚಿಕ್ಕವನ ಮಕ್ಕಳು ನೋಡ್ರೋ, ಅವನು ದೊಡ್ಡನು ಅವನು. ಆ ಮಕ್ಕಳನ್ನ ನೋಡಿ ಆದರೂ ಕಲೀರೋ. ನೋಡೋ ಇವತ್ತು ಎಂಥ ಸ್ಥಾನದಾಗವ್ರೆ ಇಬ್ರು. ಅವ್ರೇನು ದುಡ್ಡು ನೋಡಿಲ್ಲ? ದುಡ್ಡು ಮಕ್ಕನೇ ನೋಡಿಲ್ಲೇನು ಅವರು? ನೋಡವ್ರೆ. ಆದರೂ ನಾವೊಂದು ಸ್ಥಾನದಾಗಿರಬೇಕು, ನಮಗೆ ಗೌರವ ಬೇಕು ಅಂತ ಎಂಥ ಸ್ಥಾನದಾಗೂ ಅವರೇ ನೋಡೋ. ಅವನಿಗೇನು ತಿಳಿಯಲ್ಲ, ಏನೂ ಇಲ್ಲ. ಅವರು ಮಕ್ಕಳು ಬುದ್ಧಿವಂತರಾದ್ರು, ಎಲ್ಲ ತಿಳಿದಿರೋ ನಿಮ್ಮ ಅಪ್ಪ ಅಮ್ಮನು. ನೀವು ದಡ್ಡರಾದ್ರಿ, ಆ ಮಕ್ಕಳನ್ನ ನೋಡಿ ಕಲೀರೋ. ಯಾಕ್ರೋ ಹಿಂಗಾಡ್ತಾ ಇದ್ದೀರಾ? ಥೋ, ಇದೆಲ್ಲ ಯಾರ ತಾತ ಹೇಳಿರೋದು ನಿಂಗ? ಯಾರು ಹೇಳಿರೋದು, ಯಾರು ಕೇಳಿರೋದು ಕತೆ ಬೇಕಾಗಿಲ್ಲ. ಅಲ್ಲ, ನಿಮ್ಮ ಅಮ್ಮನಿಗೆ ಕ್ಯಾನ್ಸರ್ ಅಂತ ಗೊತ್ತಿದ್ರು ನೀನು ಈ ಆಟ ಆಡ್ತಾ ಇದೆಯಲ್ಲ, ನಿನ್ನನ್ನು ಏನು ಮಾಡ್ಬೇಕು ನಾನು? ತಾತ, ನಮ್ಮ ಅಮ್ಮನ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಂತಾನೆ ಇವಾಗ 5 ಲಕ್ಷ ದುಡ್ಡಿಗೆ ಬಂದಿದ್ದಿದ್ದು ನಾನು. ಮುಚ್ಚು ಬಾಯಿ. ನೋಡ್ದೇನೋ ನಿನ್ನ ಮಗನ ಮಾಡಿರೋ ಗನಂದಾರಿ ಕೆಲಸ? ಆ ಸವಿತಾ ಪಾಪ ಸಾಯೋ ಪರಿಸ್ಥಿತಿಗೆ ಬಂದವಳೆ. ಹೊಟ್ಟೆ ನೋವು ಅಂತ ಒದ್ಲಾಡ್ತಾ ಇದ್ದಂತೆ ರಾಮು ಕರ್ಕೊಂಬಂದು ಬೆಂಗಳೂರಾಗ ಆಸ್ಪತ್ರೆಗೆ ಸೇರ್ತವನು. ಏನೋ ಬಂದಿರೋದು ನಿನ್ನ ಮಗನ್ಗ? ಯಾಕೆ ಹೊಡಿತೀಯ ಅಂತ ಕೇಳ್ತೀರಾ? ಇವಾಗ ನಿನ್ಗೇನು ಅನಿಸ್ತಾ ಅದು ಹೇಳು. ನನ್ನ ಮಗನ ಯಾಕೆ ಹೊಡಿತೀರಾ? ಇವಾಗ ಮಾತಾಡು ಇವಾಗ. ಸುಮ್ಮನೆ ಯಾರ್ದು ತಪ್ಪಿದ್ರೆ ಯಾರು ಒಂದೇಟ್ ಆಗೋಕ್ಕೆ ಮುಂದೆ ಆಗಲ್ಲ. ಇವನು ಮಾಡಿರೋ ಗನಂದಾರಿ ಕೆಲಸ 12 ಲಕ್ಷ ರೂಪಾಯಿ ಅದೇನೋ ಫೋನಾಗ ಗೇಮ್ಗಳಾಡೋದಂತೆ ಕಳಿಯೋದಂತೆ. ಏನಕ್ಕೆ ಬೇಕಾಗಿತ್ತು ಇವನ್ಕ? ಏನಾ ಮನು, ಏನಾ? ತಪ್ಪಾಗೋಯ್ತಪ್ಪ, ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲಪ್ಪ. ಒಂದೇ ಒಂದು ಅವಕಾಶ ಕೊಡಪ್ಪ. ಕರ್ಕಲ್ಲ ಅವನ್ನ. ನಡಿ ಆಸ್ಪತ್ರೆಗ. ನಡಿ ಆಸ್ಪತ್ರೆಗೆ ನಡಿ. ರುದ್ರ ಕರ್ಕೊಂಬ ಅವನ್ನ.
ತೆಗೆದು ಕಾಪಾಳಕ್ಕೆ ಕೊಟ್ಟರೆ ಹೆಂಗಿರ್ಬೇಕೋ ಬೇಕಾರಿ ನನ್ನ ಮಗನೇ. ಏನೋ ಬಂದಿರೋದು ನಿನ್ಗೆ ಬರಬಾರ್ದು ರೋಗ? ಹಾಂ, ಏನೋ ಮಾಡಿದೆ 12 ಲಕ್ಷ ರೂಪಾಯಿನ? ನೀನು ಬಾರಲೇ ಲೇ ಶಿವ. ಸರಿ, ನಾನು ಬೆಂಗಳೂರಿಗೆ ಹೋಗ್ಬಿಟ್ಟು ಬರ್ತೀನಿ. ನೋಡು, ಬೇಡ ಅಂತ ಡೈವರ್ಸ್ ಕೊಟ್ಬಿಟ್ಟಿದ್ಯಾ ಆಯಿತಾ? ನಿಂಗೆ ಅವಳಿಗೆ ಯಾವುದೇ ಸಂಬಂಧ ಇಲ್ಲ. ಏನೋ ಮಾವನು ನೋಡಿಸ್ಬೇಕು, ಚೆನ್ನಾಗಾಗಲಿ ಅನ್ನೋ ಆಸೆಯಿಂದ ಮಾವು ನೋಡ್ತಾವನೆ. ನೀನು ಹೋಗ್ಬೇಡ, ನೀನು ಯಾವುದೇ ಕಾರಣಕ್ಕೂ ಹೋಗ್ಬೇಡ. ಹಂಗಂದ್ರೆ ಆತೈತಾ? ಹಾಂ, ಡೈವರ್ಸ್ ಕೊಟ್ಟಕ್ಕೆ ಹಂಗಂತ ಹೇಳ್ಬಿಟ್ಟು ಅವಳು ಸಾಯೋ ಪರಿಸ್ಥಿತಿನಾಗಿದ್ರು ಅವಳನ್ನ ಬಿಡೋಕ್ಕಾತೈತಾ? ನೋಡು, ನಾನು ಹೇಳಿದ ಮಾತು ಕೇಳು, ನೀನು ಹೋಗ್ಬೇಡ. ಶಿವ, ಯಾವುದೇ ಕಾರಣಕ್ಕೂ ಅವಳು ಬದುಕಬಾರ್ದು, ಸತ್ತೋಗ್ಬೇಕು ಅವಳು. ದೇವ್ರಿಗೆ ಇವಾಗ ತುಪ್ಪತ್ತಿ ಪಾಚ್ತೀನಿ. ಶಿವಪ್ಪನ ಗೌರಮ್ಮನ ಕಳಿಸ್ತೀನಿ ಅಂತನ್ನ ಅದೇನ ಎಮ್ಮಿ ಇಷ್ಟೊತ್ತಾಗಿ ಬಂದಿಲ್ಲ. ಬರ್ತಾವಳೆ ಬಾಮ್ಮ ಗೌರಮ್ಮ. ಅಲ್ಲಕ್ಕೋ ನಮ್ಮ ಯಜಮಾನ ಅಂಬೂಜಿ ನೋಡ್ಕೊ ಹೋಗು ಅಂತ ಹೇಳ್ತಾವನೆ. ನಾನು ನೋಡ್ಕೊಂಡ್ರೆ ಸುಮ್ಮನೆ ಬಿಡ್ತಾಳೇನಕ್ಕ? ಅಯ್ಯೋ, ಮಲ್ಕೊಂಡಿರ್ತಾವೆ ಬಿದ್ದಾವಳೆ. ಹೋಗಮ್ಮ, ಅಮ್ಮನ ಏನು ಮಾಡ್ತಾಳೆ ಆರ್ಭಟ. ನನ್ನ ಕೈಲಿ ಆಗಲ್ಲಮ್ಮ, ದೇವ್ರನಿಗೂ ನನ್ನ ಕೈಲಿ ಆಗಲ್ಲ. ಮನೆಯೆಲ್ಲ ಜರಕಾದೋ ಮೈ ಕೈಲ ಉಣ್ಣಾದಂಗೆ ಆಗ್ಬಿಟ್ಟದೆ. ಆ ಗೀತ ಕೈಯೇ ಬಿಡಲ್ಲ. ಸಾವಿತ್ರಿ ಹೋಗಿ ಮಗನ ಹತ್ರ ಅವಳೆ. ಇವರು ನಿಂಗೆ ತಿಳಿದಲ್ಲ, ಮಾಡಬಾರ್ದು ಮಾಡಿದ್ರು ಇವರು ಹೋಗ ಮಗಳ ಮನೆಗೆ ಕೂತವ್ರೆ. ಏನು ಮೂಳೆ ಮುರ್ಕೊಂಡದೇನಕ್ಕ? ಅದೇನೋ ಸೊಪ್ಪು ಹಚ್ತಾವ್ರಮ್ಮ, ಸೊಪ್ಪು ಹಚ್ಚಿದ್ರೆ ಸರೋತದೆ ಅಂತಂದ್ರು. ಇಲ್ಲ ಮೇಲಾಗಿಲ್ಲ ಅಂದರೆ ಆಪ್ರೇಷನ್ ಮಾಡಿಸ್ಬೇಕು ಅಂತಂದ್ರು. ಅದೇನೋ ಬಾಮ್ಮ ನೋಡಿ ಬಾ. ಅವಳ ಹಾರಾಡ್ಕೊಂಡು ಚೀರಾಡ್ಕೊಂಡು ಅಲ್ಲಿ ಬಿದ್ದಿದ್ರೆ ಬಿದ್ದಿರ್ಲಿ ಬಾ. ಅವಳು ಶಾಸ್ಪತಿ ಬರೋಕ್ಕ ಆಗಲ್ಲಮ್ಮ, ಕೆಲಸ ಅವಳಕ್ಕೂ. ಆರೋಗ್ಯಕ್ಕೆ ಬೇರೆ ಹಂಗಾಗದೆ, ಕಾರುಣ್ಯ ಬೇರೆ ಬಸ್ರಿ. ಇವಾಗ ನಮ್ಮೂರು ತುಂಬಿ ಇದ್ರಾಗ ಬೀಳೋರ್ಗೂ ಈ ಬಗ್ಗೋದು ಹೇಳೋದು ತೂಕ ಎತ್ತೋದು ಅವೇನೋ ಮಾಡಿಸ್ಕೊಡ್ತು. ಹೂನಕ್ಕ, ಅದೇನೋ ನಿಜವೇ. ಇವಾಗಿನ ಕಾಲದಾಗ ಸೂಕ್ಷ್ಮ ಜಾಸ್ತಿ. ಒಂದು 5 ತಿಂಗಳು ತುಂಬೋರ್ಗೂ ಏನೋ ಬಗ್ಗೋದು ಹೇಳೋದು ಏನು ಬೇಡ. ಸರಿ, ನೋಡ್ತೀನಿ ಹೆಂಗವಳಂತ. ನಡಿಯಮ್ಮ ನೋಡೋಣ. ಒಟ್ನಾಗ ನಿನ್ನ ನೋಡಿದ್ರೆ ಏನು ಮಾಡ್ತಾಳ ನೋಡ್ಬೇಕು. ಯೋಗಿರ್ಲಾಡ್ತಾಳೆ ನೋಡ್ಬೇಕು. ಯೋಗಿರ್ಲಾಡ್ಲಿ ಮಲ್ಕೊಂಡಿರ್ತಾವೆ. ಯಾರಪ್ಪ ಹೊಸ ಫ್ಯಾಮಿಲಿ ಅನ್ಕೊಂಡ್ರೆ ಮುಂದೆ ಗೊತ್ತಾಗುತ್ತೆ ಇವ್ರ ಬಗ್ಗೆ. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇದೊಂದು ಹೊಸ ಫ್ಯಾಮಿಲಿ ಆ್ಯಡ್ ಆಗಿದೆ ಈ ಸ್ಟೋರಿಗೆ, ದಯವಿಟ್ಟು ಸಪೋರ್ಟ್ ಮಾಡಿ. ಅಮ್ಮ ನೋಡ್ದೇನಮ್ಮ, ಇವಳು ಇಷ್ಟೊತ್ತಾಗಿ ಅಡುಗೆ ಮಾಡಿಲ್ಲ. ಆಯಿತು 8:45 ಆಯಿತು. ಮಧ್ಯಾಹ್ನನೂ ಅಷ್ಟೇ, ಎಷ್ಟು ಲೇಟಾಗಿ ಅಡುಗೆ ಮಾಡ್ತಾಳೆ ಇವಳು. ಓಹ್ ಲೇ ಅನುವ ಚಿಕ್ಕಮ್ಮ, ಅಲ್ಲೇ ಎಷ್ಟೊತ್ತೇ ನೀನು ಅಡುಗೆ ಮಾಡೋದು? ಎಲ್ಲ ನಿಮ್ಮಮ್ಮನ? ನಮ್ಮಮ್ಮನ ಹಸುಗಳ ಹತ್ರ ಅವರ ಚಿಕ್ಕಮ್ಮ. ಮಾಡ್ತಾ ಇದ್ದೀನಿ ಚಿಕ್ಕಮ್ಮ, ಬೇಗ ಮಾಡ್ಬಿಡ್ತೀನಿ ಅಡುಗೆ. ನಿಮ್ಮ ಅಮ್ಮನ ಕೂಗಿಲೆ? ಸರಿ ಚಿಕ್ಕಮ್ಮ. ಅಮ್ಮ, ಚಿಕ್ಕಮ್ಮನ ಕೂಗ್ತಾಳೆ ನೋಡುವ. ಏನು ಸುಜಿ ಕೂಗ್ದಂತೆ? ಅಲ್ಲ ಅಕ್ಕ, ಏನು ನೀನು ಯಾವಾಗಲೂ ಹಸುಗಳ ಹತ್ರ ಕೆಲಸ ಮಾಡ್ಕೊಂಡಿದ್ರೆ ಇಲ್ಲಿ ಮನೆ ಕೆಲಸ ಯಾರಕ್ಕ ಮಾಡೋದು? ನನಗೆ ಡಾಕ್ಟರ್ ಹೇಳವ್ರೆ ರೆಸ್ಟ್ ತಗೋಬೇಕು ಅಂತ. ನಂಗೆ ಹುಷಾರಿಲ್ಲ. ಇಷ್ಟೊತ್ತಾಗಿ ಟಿಫನ್ ಕೊಟ್ಟಿಲ್ಲ, ನಾನು ಇನ್ನೂ ಮಾತ್ರ ನುಂಗಿಲ್ಲ. ಇದೇಂಗಕ್ಕ ಒಳ್ಳೆ ಕತೆ ಆಯ್ತಲ್ಲ. ಅಲ್ಲ, ನಾವೇನಾದರೂ ಮಾತಾಡಿಸ್ತೀರಾ ನಿನ್ನ ಮಗಳನ್ನ? ನೀವೇ ತಾನೇ ಮನೆ ಕೆಲಸ ಎಲ್ಲ ಮಾಡೋದು. ಊರಾಗಿನ ಜನ ನೋಡ್ದ ಭಾವನ ಹೆಂಡತಿ ಮಗಳನ್ನ ಮನೆಗೆ ಕೂಲಿ ಆಳುಗಳು ಇಕ್ಕೊಂಬಿಟ್ಟವ್ರೆ ಅಂತ ಮಾತಾಡ್ತಾರೆ. ಅಯ್ಯೋ ಹಂಗೇನಿಲ್ಲಮ್ಮ, ಹಸುಗಳು ಮೇವು ಹಾಕೋದು, ಸಗಣಿ ಎತ್ತೋದು ಕೆಲಸ ಇರ್ತದಲ್ಲಮ್ಮ, ಮಾಡ್ತಾ ಇದ್ನಿ. ಮಾಡ್ತಾವಳೆ ಅಡುಗೆ. ಈಗ ಇವಾಗ ಎಲ್ಲ ಕೆಲಸ ಆಯಿತು, ಕೈಕಾಲು ಮಕ್ಕ ತೊಳ್ಕೊತಾ ಇದ್ನಿ. ಅಷ್ಟೊತ್ತು ನೀನೇ ಕೂಗ್ದೆ, ಮಾಡ್ತೀನಿ ಕೂತ್ಕಮ್ಮ. ಸರಿ, ನನ್ನ ಮಾತ್ರ ನುಂಗಿ ಅಂತೆ. ಮಾತ್ರ ನುಂಗ್ಬೇಕು. ಏನಿಲ್ಲ ಅಂದ್ರೂ 2-3 ವರ್ಷ ರೆಸ್ಟ್ ತಗೊಬೇಕಂತೆ. ಅದಕ್ಕೆ ನಾನು ಇವಾಗ ಅಡುಗೆ ಕೆಲಸ ಏನು ಮಾಡೋಕ್ಕಾಗ್ತಾ ಇಲ್ಲ. ಸರಿ ನಮ್ಮ ಮಾಡ್ತೀನಿ. ಅದಕ್ಕೆ ಏನಪ್ಪ ಮಲ್ಲಿ, ಅವ್ರಿಗೆ ಇನ್ನೊಂದು 2 ಎಮ್ಮೆ ಹೇಳಿದ್ದೀನಿ. ಅದಕ್ಕೆ ತಗೊಂಬಂದಲ್ಲಿ ಕಟ್ಟಾಕ್ತಾರೆ, ಕಾಸು ಕೊಟ್ಟಿದ್ದೀನಿ. ಅವ್ರು ಅಷ್ಟು ನೋಡ್ಕೊಳ್ರಿ. ಎಮ್ಮಿಗ್ಲು ಹಸುಗಳು ಮನೆ ಹತ್ರನೇ ಇರಲಿ, ಎಮ್ಮಿಗ್ಲು ಇಟ್ಕೊಂಡೋಗಿ ಮೇಯ್ಸ್ಕೊಂಬರ್ರಿ. ಆಯ್ತು ಹೇಳಪ್ಪ. ಅದು ತುಪ್ಪ ಆಮೇಲೆ ಹಾಲು ಎಲ್ಲ ಮಾರ್ಬಿಡ್ರಿ. ಮನೆಗೆ ಬಳಸ್ಕೊಳಕ್ಕೆ ಇವರಷ್ಟು ಇಟ್ಕೊಂಡು ಎಲ್ಲ ಮಾರ್ಬಿಟ್ಟು ಸುಜಿ ಕೈಲಿ ಕಾಸು ಕೊಟ್ಬಿಡು. ಸರಿಯಪ್ಪ ಆಯಿತು. ಹೋಗಕ್ಕ, ಹೋಗು, ಬೇಗ ಬೇಗ ಕೆಲಸ ಮಾಡ್ಕೊ ಹೋಗು. ಅಲ್ಲ, ನಿಮ್ಮ ಅಣ್ಣನೂ ಎಗ್ರು ಬಿದ್ದು ನಿಗ್ರಕಣ್ಣ ಇವ್ರನ್ನ ತಂದು ನನ್ನ ತಲೆ ಕಟ್ಟಿದ್ಯಲ್ಲ ಇಬ್ಬರೂ. ಬಾಯಿ ಮುಚ್ಕೊಂಡಿರ್ಬೇಕು ನೀನು. ಇವಾಗ ನಮ್ಮ ಅತ್ತಿಗೆನೂ ಅವಳೇನು ನೀನು ಕುತ್ಕೊಂಡ ತಿಂತವ್ರೆ. ಅಮ್ಮನೂ ಮಗಳನ್ನ ಇಬ್ಬರು ಕುತ್ಕೊಂಡು ತಿಂತಾರೋದು. ಅದೇ ಕೆಲಸದವ್ರು ಅಂದಿದ್ರೆ ಎಷ್ಟು ಸಂಬಳ ಕೊಡಬೇಕಾಗಿತ್ತು? ಎಷ್ಟೇ ಸಂಬಳ ಕೊಡಬೇಕಾಗಿತ್ತು? ಏನಿಲ್ಲ ಅಂದರೆ ಒಬ್ಬೊಬ್ರಿಗೆ ತಿಂಗಳಿಗೆ 7-8 ಸಾವಿರ ಕೊಡಬೇಕಾಗಿತ್ತು. ಇವಾಗ ನಮ್ಮ ಅತ್ತಿಗೆನೂ ಅವಳನು ಇಬ್ಬರು ಕೆಲಸ ಮಾಡ್ಕೊಂಡು ಹೋಗ್ತಾವ್ರಲ್ಲ, ಸುಮ್ಮನೆ ಇರಬೇಕು. ಎಲ್ಲೋಗಿದ್ದೆ ಇಷ್ಟೊತ್ತು? 2 ಎಮ್ಮೆ ವ್ಯಾಪಾರ ಮಾಡಿದೆ. ಅವನು ತಗೊಂಬಂದು ಮನೆ ಹತ್ರ ಕಟ್ಟಾಕ್ತಾನೆ. ಆಮೇಲೆ ನಾಳೆ ಗಂಡು ಕಡೆ ಅವ್ರು ಬರ್ತಾರೆ. ಪಟೇಲಪ್ಪನ ಸಿಕ್ಕಿದ್ನು, ಹೇಳಿದ್ನು. ಹುಡುಗನು ಗೌರ್ಮೆಂಟ್ ಕೆಲಸ ಅಂತೆ, ಸಬ್ ಇನ್ಸ್ಪೆಕ್ಟರ್ ಅಂತೆ, ಚೆನ್ನಾಗರಂತೆ. ಅವ್ರ ಮನೆ ಕಡೆ ಶಾನ್ಭೋಗ್ರ ಮನೆ ಅಂತೆ. ಬರ್ತಾರೆ ನಾಳೆ. ಅವಳಷ್ಟು ರೆಡಿ ಮಾಡಿ ಚೆನ್ನಾಗಿ. ಪಲ್ವಿ ನೋಡೋ, ಹುಡುಗನ ಗೌರ್ಮೆಂಟ್ ಕೆಲಸ ನೋಡೋಕ್ಕೂ ಲಕ್ಷ್ಮಿ ಮಗವನೇ, ಅದು ಸಬ್ ಇನ್ಸ್ಪೆಕ್ಟ್ರು. ಸುಮ್ಮನೆ ಆ ಹುಡುಗನ ಬೇಡ ಈ ಹುಡುಗನ ಬೇಡ ಅಂತ ಹೇಳಿದೆ ಅಂದರೆ ಬೀಳ್ತವೆ ನಿನ್ನ ಕೆಟ್ಟಗಳು. ಏನಿಲ್ಲ, ನಾವು ಇಷ್ಟಿನಿಂದ ಗೌರ್ಮೆಂಟ್ ಕೆಲಸ ಹುಡುಗನೆ ಅಂತ ತಾನೇ ಅನ್ಕೊಂಡಿದ್ದಿತ್ತು. ಗೌರ್ಮೆಂಟ್ ಕೆಲಸ ಹುಡುಗನೆ ಸಿಗ್ತಾನಲ್ಲ ಬಿಡುವ. ಈ ಮೂದೇವಿ ಒಬ್ಳವಳಲ್ಲ ಮನೆಗ ನೋಡ್ದ, ಅಣ್ಣ ಮಗಳಿಗೆ ಮದುವೆ ಮಾಡ್ತೀರಾ, ಇವನ ಮಗಳಿಗೆ ಮದುವೆ ಮಾಡೋರು ಅಂತ ಅನ್ಕೊಂತಾರಪ್ಪ ಈ ಊರಾಗಿನ ಜನಗಳು. ಅವಳಿಗೆ ಯಾವ್ದನ ನೋಡೋ ಹೇಳಿದ್ದೀನಿ ಪಟೇಲಪ್ಪನ್ಕ. ಯಾರೋ ಅವ್ರಂತೇಳು, ವ್ಯವಸಾಯನೇ ಮಾಡ್ತಾರಂತೆ. ಯಾರೋ ಅವರೇ ಹೇಳ್ತೀನಿ. 1-2-3 ಅಡ್ರೆಸ್ ಹೇಳ್ದ. ನನ್ನ ಮಗಳಿಗೆ ಮದುವೆ ಸೆಟ್ ಆಗ್ಬಿಡ್ಲೇನಪ್ಪ. ಆಮೇಲೆ ಅವಳಿಗೆ ಯಾವ್ದಾನ ಒಂದು ನೋಡು, ಅವಳ ಮದುವೆ ಮುಂಚೆನೇ ಮಾಡಿಬಿಟ್ಟು ಆಮೇಲೆ ನನ್ನ ಮಗಳು ಮದುವೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಹುಡುಗನ್ ಚೆನ್ನಾಗವನಂತೆ. ಏನಂತೆ ಹೆಸರು? ಹುಡುಗನ ಹೆಸರು ಆದಿಶಂಕರ್ನಂತೆ. ಅವ್ರದ್ದು ದೊಡ್ಡ ಕುಟುಂಬ ಅಂತ, ಏನು ಕೋಟ್ಯಾಧೀಶ್ವರಂತೆ.
ಚೆನ್ನಾಗವ್ರಂತೆ ಮನೆಗಳು ಎಷ್ಟವಂತೆ ಬೆಂಗಳೂರಾಗವಂತೆ ಮನೆಗಳು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳವಂತೆ ದೊಡ್ಡ ಕುಟುಂಬ ಅಂತೆ ಹೆಂಗೋ ನಮ್ಮ ಪಲ್ವಿ ಆ ಮನೆಗೆ ಸೇರಿಬಿಟ್ರೆ ಪುಣ್ಯ ಅವಳೇನು ಆ ಮನೆಗೆ ಇರ್ತಾಳೆ ಬಿಡು ಅವ್ರು ಇರೋದು ಬೆಂಗಳೂರಾಗೆಲ್ಲನೇ ಇರ್ತಾರೆ ಮನೆ ಮಾಡ್ಕೊಂಡು ಹೌದು ಬೆಂಗಳೂರಾಗೂ ಮನೆ ಅದಂತೆ ಆ ಹುಡುಗನ್ಕ ಇವಾಗ ಮುಂಚೆನೇ ಮನೆ ಕಟ್ಟಿಕ್ಬಿಟ್ಟವ್ರಂತೆ ಇವಾಗೆಲ್ಲ ದೂರ ಕೆಲಸ ಮಾಡ್ತಾವನಂತೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿಸ್ತಾರಂತೆ ಆವಾಗ ಆ ಮನೆಗಿರೋದು ಅವ್ರ ಜೊತೆಗೆ ಏನಕ್ಕಿತ್ತಾಳೆ ಹಬ್ಬಗಳ ದಿವಸನ ಯಾವಾಗ ಅಪ್ರೂಪ್ಗೆ ಬಂದು ಮಾತಾಡ್ಸ್ಕೊಂಡು ಹೋಗ್ತಾಳೆ ಅದೇ ಏನು ಅವರು ಎಲ್ಲ ಚಾಕ್ರಿ ಮಾಡ್ಕೊಂಡಿರೋದು ಬೆಂಗಳೂರಾಗ ಎಲ್ಲೋ ಚೆನ್ನಾಗಿರ್ಲಿ ಬಿಡು ಸರಿ ನಾಳೆ ಸೀರೆ ಗಿರೆ ಉಡ್ಸು ಚೆನ್ನಾಗಿರೋದು ಸೀರೆ ನಾಳೆನೇ ಬರ್ತಾರಂತೆ ನಾಳೆ 10 ಗಂಟೆ ಮೇಲೆ ಕರ್ಕೊಂಬತ್ತೀನಿ ಅಂತೇಳಿ ಅವ್ನು ಪಟೇಲಪ್ಪನ ಆಯ್ತು ಬಿಡು ನಿಜನೇನಮ್ಮ ಬೆಂಗಳೂರಾಗ ಮನೆಗಳೆಲ್ಲ ಇರೋದು ಅವ್ರ ಮನೆಗಳವ್ರು ಯಾರನ್ನ ಒಬ್ರು ಬಂದ್ರೆ ಅವ್ರು ನೋಡಿದ ತಕ್ಷಣ ತಿಳಿತದೆ ನೀವು ಅಪ್ಪನೇ ಸುಳ್ಳು ಹೇಳ್ತಾನ ನಿನ್ಗೇನು ಕೆಟ್ಟದ್ದು ಮಾಡ್ತಾನ ನಾನೆಲ್ಲ ಮೇಷ್ಟ್ರು ಯಾರೋ ಏನೋ ಸಿಗ್ತಾರೇನೋ ಅಂತ ಅನ್ಕೊಂಡೆ ಹೋಗು ಲಾಸ್ಟಿಗೆ ನನ್ನ ಅದೃಷ್ಟ ನೋಡಮ್ಮ ಹೆಂಗೈತೆ ಸಬ್ ಇನ್ಸ್ಪೆಕ್ಟ್ರೆ ಇಲ್ಲಮ್ಮೋ ಈ ಸಂಬಂಧನ ಕಳ್ಕೊಳೋದು ಬೇಡ ನಾನು ಹುಡುಗನೇ ಮದುವೆ ಆಗ್ತೀನಿ ಹೆಂಗನ ಇರಲಿ ಆಯ್ತು ಹೇಳು ಮುಂದುವರಿಯುವುದು